ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮಾಯಿತು ಮಲ್ಲಪ್ಪ ಜೋತವರು. ಆದ್ಮೇಲೆ ನಿಜವಾಗಿಯೂ ನಮ್ಮ ದೇಶ ಮುಂದುವರಿತಾ ಇದೆಯಾ, ಶ್ರೀಮಂತ ಆಗ್ತಾ ಇದೆಯಾ? ನಮ್ಮ ಸರ್ಕಾರದ ರೆಕಾರ್ಡ್ಗಳ ಪ್ರಕಾರ, ಮೋದಿಜಿಯವರ ಒಂದು ಮಾತುಗಳ ಪ್ರಕಾರ ನಾವು ಇವತ್ತು 3ನೇ ಶ್ರೀಮಂತ ದೇಶ ಆಗಲಿಕ್ಕೆ ಹೊರಟಿದ್ದೀವಿ ಅಂತೇಳಿ. ಅದು ಅಂಥ ಲಕ್ಷಣಗಳು ವಾಸ್ತವವಾಗಿ ನೋಡಿದಾಗ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲರಿ? ಸಾಕಷ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕಳೆದ 5 ತಿಂಗಳಲ್ಲಿ $1 ಟ್ರಿಲಿಯನ್ ಅಂದರೆ 90 ಲಕ್ಷ ಕೋಟಿ ಅಥವಾ ನಿಯರ್ ಟು 100 crores 100 lakhs crore ಅಷ್ಟು ದುಡ್ಡು ಬಂದದ, ನಮ್ಮದು ಬರ್ತದ. ಎಲ್ಲಿ ಇಂಪ್ರೂವ್ಮೆಂಟ್ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದು, ಅವ್ರು ಹೇಳೋದ್ರಲ್ಲಿ ಅರ್ಥದ. ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಬರ್ತೀವಿ ಅಂತ ಇದ್ದಾರೆ. ಆಲ್ರೆಡಿ 10 ರಾಜ್ಯಗಳಲ್ಲಿ ಹೇಳಿ ಹೋಗಿದ್ದಾರೆ, ನಾವು ಬರ್ತೀವಿ, ಮಾಡ್ತೀವಿ. ಕರ್ನಾಟಕದಲ್ಲಿ ನೋಡಿದ್ದೀರಿ ನೀವು, ಸಮಿಟ್ ಆಗಿದೆ. ಕಾರ್ಪೊರೇಟ್ ಬಂದು ಹೋಗಿದ್ದಾರೆ. 10-11 ಲಕ್ಷ ಕೋಟಿ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕ್ತೀವಿ ಅಂತ ಹೇಳಿದ್ದಾರೆ ಬಿಡ, ಇನ್ನೂ ಹಾಕಿಲ್ಲ. ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಡ, ಕೊಟ್ಟಿಲ್ಲ. ಯಾಕಂದರೆ ಜಗತ್ತಿನಲ್ಲೇ ಮಾತಾಡೋದು ಭಾಳ ಸುಲಭ ರೀ. ವಾಸ್ತವಕ್ಕೆ ಬಂದಾಗ, ಪ್ರಾಮಾಣಿಕತೆಗೆ ಬಂದಾಗ ಭಾಳ ಕಡಿಮೆ. ಸಾಕಷ್ಟು ಜನ ನಾವು ದಾನ ಮಾಡ್ತೀವಿ, ದಾನದ ಅಮೌಂಟ್ ಬರೆಸ್ತಾರೆ, ಕೊಟ್ಟವ್ರು ಇರ್ತಾರೆ. ಹಾಗಾಗಿದ್ದೀವಿ ಇವತ್ತು ಪರಿಸ್ಥಿತಿ. ನಾವು ಇವತ್ತೇನಾಗಿದ್ದೀವಪ್ಪ ಅಂತಂದ್ರೆ, ಈ ಒಂದು ಇನ್ವೆಸ್ಟರ್ಗಳಿಗೆ, ಹೂಡಿಕೆದಾರರಿಗೆ ಬಂದು ನಮ್ಮಲ್ಲಿ ಹೂಡ್ರಿ ಅಂತ ಹೇಳ್ತಾರೆ. ನೀರು ಕೊಡ್ತೀವಿ ಫ್ರೀ, ಮತ್ತೇನು ಬೇಕು ಎಲ್ಲ ಕೊಡ್ತೀವಿ, ಭೂಮಿ ಕೊಡ್ತೀವಿ, ಬರ್ರಿ ಮಾಡಿರಿ. ಆದರೆ ಇವರು ಅಪೇಕ್ಷೆ ಪಟ್ಟಷ್ಟು ಬರ್ತಾ ಇಲ್ಲ. ಈಗ ಹೇಳಿದ್ನಲ್ಲ ನಿಮಗೆ, 90 ಲಕ್ಷ ಕೋಟಿ ರೂಪಾಯಿಗಳು ಕಳೆದ 5 ತಿಂಗಳುಗಳಲ್ಲಿ ಭಾಳಷ್ಟು ಲಾಸ್ ಆಗಿಬಿಟ್ಟದು. ಇಲ್ಲ ದುಡ್ಡು ಕುಲ್ಲ. ವಿದೇಶಿ ಇನ್ವೆಸ್ಟರ್ಸ್, ಬೇರೆ ದೇಶ ಇನ್ವೆಸ್ಟರ್ಸ್ ಬಂದು ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ದಿನನಿತ್ಯ. ಅದೇ ಇವತ್ತು 90 ಲಕ್ಷ ಕೋಟಿ, $1 ಟ್ರಿಲಿಯನ್ ಹೊರಗೆ ಹೋಗ್ಯದ. ಮತ್ತು ಈಗ $1 ಟ್ರಿಲಿಯನ್ ಬರ್ತಾ ಇದ್ದಾರಲ್ರಿ, ಅದು ಮತ್ತೆ ನಾವು ಸಮಾಧಾನ ಮಾಡ್ಕೋಬೋದು. ಸಮಾಧಾನದ ಉತ್ತರಗಳೆಲ್ಲ ಇವು. ಆದರೆ ವಾಸ್ತವವಾಗಿ ಯಾವ ಡೆವಲಪ್ಮೆಂಟೂ ಇಲ್ಲ. ಎಲ್ಲ ಕ್ಷೇತ್ರಗಳು ಒಂದಕ್ಕೊಂದು ಬೀಳ್ತಾ ಹೊರಟಿದ್ದಾವೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ, ಆಂತರಿಕ ಉತ್ಪನ್ನ GDP ಎಷ್ಟಿತ್ತಪ್ಪ ಅಂದರೆ 9.5 9.5 ಡೆವಲಪ್ಮೆಂಟ್. ಆದರೆ ಈಗ ಈ ಸಮಯದಲ್ಲೇ 6.2 ಬಂದು ನಿಂತದ. ಆ್ಯಕ್ಚುಲಿ ವರ್ಲ್ಡ್ ಬ್ಯಾಂಕ್ ನಮಗೆ ಹೇಳ್ತದೆ, ಕಡಿಮೆ ಅಂದ್ರೆ ಸಹಿತ ನೀವು 7.8 ನೀವು ನಿಮ್ಮ GDP ಇಟ್ಕೊಂಡು ಹೋಗ್ಬೇಕು ಅಂದಾಗ 2047ರಲ್ಲಿ ವಿಕಸಿತ ದೇಶ ಆಗ್ತೀರಿ, ಇಲ್ಲಾಂದ್ರೆ ಆಗುವುದಿಲ್ಲ ಸ್ಪಷ್ಟ ಹೇಳ್ತಾ ಇದ್ದಾರೆ. 1 ಲಕ್ಷ ಅದ್ರ ಇದೇ ಹೇಳಿ ನಿಮಗೆ, ಜಸ್ಟ್ 90 ಲಕ್ಷ ಕೋಟಿ